ಆಲ್ ರೈಟ್ ಗೈಸ್, ಇವತ್ತು ರೇಷನ್ ಕಾರ್ಡ್ ಫ್ರೀ ಆಗಿ ಹೇಗೆ ಡೌನ್ಲೋಡ್ ಮಾಡೋದು ಅಂತ ಹೇಳ್ತೀನಿ. ತುಂಬಾ ಜನ ಯಾವುದೋ ಥರ್ಡ್ ಪಾರ್ಟಿ ವೆಬ್ಸೈಟ್ ಅಲ್ಲಿ ದುಡ್ಡು ಕೊಟ್ಟು ಡೌನ್ಲೋಡ್ ಮಾಡ್ತೀರಾ. ಆದ್ರೆ ಇವತ್ತು ನಾನು ನಿಮ್ಗೆ ಅಫಿಷಿಯಲ್ ವೆಬ್ಸೈಟ್ ನಲ್ಲಿ ಫ್ರೀ ಆಗಿ ಹೇಗೆ ಡೌನ್ಲೋಡ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಅಫಿಷಿಯಲ್ ವೆಬ್ಸೈಟಾ? ಅದ್ರ ಮೇಲೆ ಸ್ಪೆಸಿಮೆನ್ ಕಾಪಿ ಅಂತ ವಾಟರ್ ಮಾರ್ಕ್ ಇರುತ್ತೆ. ಅದನ್ನೇನು ಮಾಡೋದು ಅನ್ಕೊಳ್ಳೋ ಮೊದಲೇ ಹೇಳ್ತೀನಿ. ಅದಕ್ಕೂ ಸೊಲ್ಯೂಷನ್ ಇದೆ. ವಿಡಿಯೋ ಕೊನೆವರೆಗೂ ನೋಡಿ, ಎಲ್ಲ ಕ್ಲಿಯರ್ ಆಗಿ ಹೇಳ್ತೀನಿ. ಮತ್ತೆ ತಡ, ಲೆಟ್ಸ್ ಸ್ಟಾರ್ಟ್. ನಿಮ್ಮ ಲ್ಯಾಪ್ಟಾಪ್ ಅಥವಾ ಕಂಪ್ಯೂಟರ್ನ ಬ್ರೌಸರ್ ಓಪನ್ ಮಾಡಿ ಗೂಗಲ್ನಲ್ಲಿ ಆಹಾರ ಅಂತ ಟೈಪ್ ಮಾಡಿ. ಹೀಗೆ ಮಾಡಿದ್ರೆ ಬೆಳಗಾವಿ ಡಿವಿಷನ್ ಕಾರ್ಡ್ ಬರಲ್ಲ ಕಣಯ್ಯ. ಓ ಹೌದಲ್ಲ, ಸಾರಿ ಸರ್. ಈಗ ಕರ್ನಾಟಕದ ಯಾವ ಮೂಲೆ ರೇಷನ್ ಕಾರ್ಡ್ ಬೇಕಿದ್ರು ಬರೋ ಟ್ರಿಕ್ನಿಂದ ಸ್ಟಾರ್ಟ್ ಮಾಡೋಣ. ನಿಮ್ಮ ಕಂಪ್ಯೂಟರ್ನಲ್ಲಿ ಬ್ರೌಸರ್ ಅದು ಗೊತ್ತು, ಮುಂದೆ ಕೇಳಯ್ಯ. ಮೊದಲೇ ಹೇಳಿದೆನಲ್ಲ. ಗೂಗಲ್ ನಲ್ಲಿ ರೇಷನ್ ಕಾರ್ಡ್ ಸ್ಟೇಟಸ್ ಅಂತ ಸರ್ಚ್ ಮಾಡಿ. ಫಸ್ಟ್ ಬರೋ ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಈ ಲಿಂಕ್ ಸಿಗದಿದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಇದೆ, ಅಲ್ಲಿಂದ ಓಪನ್ ಮಾಡ್ಕೊಳ್ಳಿ. ಈ ರೀತಿ ಪೇಜ್ ಬರುತ್ತೆ. ಈ ಪೇಜ್ ಅಲ್ಲಿ ಎರಡನೇ ಆಪ್ಷನ್ ಪಡಿತರ ಚೀಟಿ ವಿವರ ಅಂತ ಇದೆಯಲ್ಲ, ಇಲ್ಲಿ ಕ್ಲಿಕ್ ಮಾಡಿ. ಈ ರೀತಿ ಬರುತ್ತೆ. ಇಲ್ಲಿ ವೆರಿಫಿಕೇಶನ್ ಟೈಪ್ ವಿತ್ OTP ಸೆಲೆಕ್ಟ್ ಮಾಡಿ. ಇಲ್ಲಿ ಕೆಳಗೆ ರೇಷನ್ ಕಾರ್ಡ್ ನಂಬರ್ ಹಾಕಿ ಗೋ ಕ್ಲಿಕ್ ಮಾಡಿ. ಈ ರೀತಿ ರೇಷನ್ ಕಾರ್ಡಿನ ಎಲ್ಲ ಸದಸ್ಯರ ಹೆಸರು ಬರುತ್ತೆ. ನಿಮಗೆ ಬೇಕಾದ ಒಬ್ಬ ಸದಸ್ಯರ ಹೆಸರು ಸೆಲೆಕ್ಟ್ ಮಾಡಿ ಮತ್ತೆ ಗೋ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಒಂದು ಭಾಷೆ ಆಯ್ಕೆ ಮಾಡಿಕೊಂಡು ಬರೋ ಕ್ಯಾಪ್ಚಾ ಇಲ್ಲಿ ಫಿಲ್ ಮಾಡಿ ಗೋ ಕೊಡಿ. ನೆಕ್ಸ್ಟ್ ಕನ್ಸರ್ನ್ ಪಕ್ಷಿಗೆ ಎಸ್ ಮಾಡಿ. ಕೆಳಗೆ ಬರೋ OTP ಆಪ್ಷನ್ಗೆ ಕ್ಲಿಕ್ ಮಾಡಿ. ಈಗ ನೀವು ಮೇಲೆ ಸೆಲೆಕ್ಟ್ ಮಾಡಿದ್ದ ಮೆಂಬರ್ ಆಧಾರ್ಗೆ ಲಿಂಕ್ ಇರೋ ಮೊಬೈಲ್ಗೆ OTP ಬರುತ್ತೆ. ಅದನ್ನ ಇಲ್ಲಿ ಟೈಪ್ ಮಾಡಿ ಗೋ ಕೊಡಿ. ಆಗ ಈ ರೀತಿ ರೇಷನ್ ಕಾರ್ಡಿನ ವಿವರಗಳೆಲ್ಲ ಶೋ ಆಗುತ್ತೆ. ಇಲ್ಲಿ ಈ ಪೇಜಿನ ಪೂರ್ತಿ ಕೆಳಗೆ ಇಲ್ಲಿ ಬಲಭಾಗದಲ್ಲಿ ಪಡಿತರ ಚೀಟಿ ವಿವರ ಅಂತ ಇದೆಯಲ್ಲ, ಇದನ್ನ ಕ್ಲಿಕ್ ಮಾಡಿ. ನೆಕ್ಸ್ಟ್ ನಿಮ್ಮ ರೇಷನ್ ಕಾರ್ಡ್ ಬಂತು. ಈಗ ಗಮನ ಇಟ್ಟು ನೋಡಿ. ಏನಿಲ್ಲ, ಇಲ್ಲಿವರೆಗೂ ಬಂದಿದ್ರಲ್ಲ, ವಿಡಿಯೋಗೊಂದು ಲೈಕ್ ಮಾಡಿ. ನೀವು ಲೈಕ್ ಮಾಡಿದ ತಕ್ಷಣ ಈ ವಾಟರ್ ಮಾರ್ಕ್ ರಿಮೂವ್ ಮಾಡೋದು ಹೇಳ್ತೀನಿ. ಮಾಡಿದ್ರಲ್ಲ? ಇನ್ನೂ ಮಾಡಿಲ್ವಾ? ಲೈಕ್ ಮಾಡ್ರಿ ಬೇಗ. ಮಾಡಿದ್ರಾ? ಓಕೆ. ಈಗ ನಿಮ್ಮ ಕೀಬೋರ್ಡ್ ಅಲ್ಲಿರೋ F12 ಬಟನ್ ಪ್ರೆಸ್ ಮಾಡಿ. ಈ ರೀತಿ ಬರುತ್ತೆ. ಬರ್ಲಿಲ್ವಾ? ಡೋಂಟ್ ವರಿ. ಈ ಮೂಲೆಯಲ್ಲಿ 3 ಡಾಟ್ ಇದಾವಲ್ಲ, ಇವನ್ನ ಕ್ಲಿಕ್ ಮಾಡಿ. ಬರೋ ಲಿಸ್ಟ್ ಅಲ್ಲಿ ಮೋರ್ ಟೂಲ್ಸ್ ಸೆಲೆಕ್ಟ್ ಮಾಡಿ. ಈಗ ಈ ಕಡೆ ಕೊನೆ ಆಪ್ಷನ್ ಡೆವಲಪರ್ ಟೂಲ್ಸ್ ಮೇಲೆ ಕ್ಲಿಕ್ ಮಾಡಿ. ಆಗ ಈ ಪೇಜ್ ಓಪನ್ ಆಗುತ್ತೆ. ಈಗ ಜಸ್ಟ್ ಈ ಬಾಣದ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಈ ಕಡೆ ರೇಷನ್ ಕಾರ್ಡ್ ಮೇಲೆ ಕರ್ಸರ್ ಹಾಕೊಂಡು ಬನ್ನಿ. ಬಂದು ವಾಟರ್ ಮಾರ್ಕ್ ಮೇಲೆ ಒಮ್ಮೆ ಕ್ಲಿಕ್ ಮಾಡಿ. ಈ ಕಡೆ ಈ ರೀತಿ ಆಪ್ಷನ್ಗಳು ಶೋ ಆಗುತ್ತೆ. ನೀವು ಕೊನೆ ಆಪ್ಷನ್ IMG/LMG1 ಅಂತ ಇದೆಯಲ್ಲ, ಇದು ಬ್ಲೂ ಕಲರ್ ನಲ್ಲಿ ಸೆಲೆಕ್ಟ್ ಆಗಿರುತ್ತೆ. ಆಗ ಜಸ್ಟ್ ಕೀಬೋರ್ಡ್ ನಲ್ಲಿ ಡಿಲೀಟ್ ಬಟನ್ ಪ್ರೆಸ್ ಮಾಡಿ. ವಾಟರ್ ಮಾರ್ಕ್ ಡಿಲೀಟ್ ಆಗುತ್ತೆ. ಆಗ ಈ ಡೆವಲಪರ್ ಟೂಲ್ಸ್ ಪೇಜ್ ಕ್ಲೋಸ್ ಮಾಡಿ ಕಂಟ್ರೋಲ್ P ಮಾಡಿದ್ರೆ ಪ್ರಿಂಟ್ ಡೈಲಾಗ್ ಓಪನ್ ಆಗುತ್ತೆ. ಇಲ್ಲಿ ಸೇವ್ PDF ಸೆಲೆಕ್ಟ್ ಮಾಡ್ಕೊಂಡು PDF ಸೇವ್ ಮಾಡಿದ್ರೆ ಮುಗೀತು. ಇದೇನಿದು ರೇಷನ್ ಕಾರ್ಡ್ ಬರೀ ವೈಟ್ ಆಗಿ ಬಂತಲ್ಲ ಅನ್ಕೊಂಡ್ರ? ರೇಷನ್ ಕಾರ್ಡ್ ನ ಈ ರೀತಿ ಕಲರ್ಫುಲ್ ಆಗಿ ಪ್ರಿಂಟ್ ಮಾಡೋದಕ್ಕೆ ಇನ್ನೊಂದು ಟ್ರಿಕ್ ಇದೆ. ಅದರ ಬಗ್ಗೆನೂ ವಿಡಿಯೋ ಬೇಕು ಅನ್ನೋದಾದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಎಸ್ ಅಂತ ಕಮೆಂಟ್ ಮಾಡಿ. ಖಂಡಿತ ಅದ್ರ ಬಗ್ಗೆನೂ ವಿಡಿಯೋ ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.